ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಈ ಸರ್ತಿ ಅಧಿಕ ಮಾಸದ ನಿಮಿತ್ತವಾಗಿ ವಿಶೇಷವಾದಂಥದ್ದು ಕಾರ್ಯಕ್ರಮ ನನ್ನ ಗ್ರೂಪಿನಲ್ಲಿ ನಾನು ಮಾಡ್ತಾಯಿದ್ದೀನಿ. ನಂದು ವಾಟ್ಸಪ್ ಗ್ರೂಪ್ ಇದೆ. ರಾತ್ರಿ ನಾವು ದಿನಾಲೂ 9:30ರಿಂದ 10:00ವರೆಗೂ ಪಾರಾಯಣವನ್ನು ಮಾಡ್ತಾಯಿರ್ತೀವಿ. ಹರಿಕಥಾನುಸಾರ ಪಾರಾಯಣ ಮಾಡ್ತೀವಿ, ಸುಳಾದಿ ಪಾರಾಯಣ ಮಾಡ್ತೀವಿ, ಕ್ಷೇತ್ರ ಮಹಿಮೆಯನ್ನು ಹೇಳ್ತೀವಿ ಮತ್ತು ಒಂದು ಗ್ರಂಥದ ಪರಿಚಯವನ್ನು ಕೊಡ್ತಾ ಇರ್ತೀವಿ. ಇದು ಈ ರೀತಿಯಾದಂಥ ಒಂದು ಕಾರ್ಯಕ್ರಮ ಈಗ 3.5 ವರ್ಷದಿಂದ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಈಗ ಈ ಸರ್ತಿ ಅಧಿಕ ಮಾಸದಲ್ಲಿ ವಿಶೇಷ ಕಾರ್ಯಕ್ರಮ ನಮ್ಮ ಗ್ರೂಪಿನಲ್ಲಿ ಅಂತಂದರೆ ನಾವು 3 ದಿವಸದಲ್ಲಿ 33 ಸಂಧಿಯನ್ನು ಕಂಪ್ಲೀಟ್ ಆಗೋ ಹಾಗೆ ಒಂದು ಟೈಮ್ ಟೇಬಲು ಹಾಕಿದ್ದೀನಿ. ಇದು ರಾತ್ರಿ 9:00ವರೆಗೆ ಇರ್ತದೆ. ಮೊದಲು ಒಂದು 40 ಮಿನಿಟ್ಸು 4 ಸಂಧಿ ಅಥವಾ 5 ಸಂಧಿ ಈ ರೀತಿಯಾಗಿ ಟರ್ನ್ ಬೈ ಟರ್ನ್ ಒಂದು ಪಾರಾಯಣ ಮಾಡಿ ಎಲ್ಲರೂ ಮಾಡ್ತಾಯಿದ್ದಾರೆ. ಒಬ್ಬರು ಹೇಳ್ತಾರೆ, ಮಿಕ್ಕಿದವರು ತಮ್ಮ ಮನೆಯಲ್ಲಿ ಮ್ಯೂಟ್ ಮಾಡಿಕೊಂಡು ಕೇಳ್ತಾರೆ, ಹಾಗೂ ತಾವು ಪಾರಾಯಣ ಮಾಡ್ತಾರೆ. ಸೊ ಎಲ್ಲರೂ ಪಾರಾಯಣ ಮಾಡ್ತಾ ಇರ್ತಾರೆ, ಬಟ್ ಒಬ್ಬರದು ಮಾತ್ರ ಧ್ವನಿ ಕೇಳಿಸ್ತಾ ಇರ್ತದೆ ಆ ರೀತಿಯಾಗಿ. ಸೊ ಹಾಗೆ 3 ದಿವಸದಲ್ಲಿ 33 ಸಂಧಿ ಕಂಪ್ಲೀಟ್ ಆಗೋ ಹಾಗೆ ಟೈಮ್ ಟೇಬಲ್ ಹಾಕಿದ್ದೀನಿ. ಆಮೇಲೆ ಅದು ಹರಿಕಥಾನುಸಾರ ಪಾರಾಯಣ ಒಂದು 40 ಮಿನಿಟ್ಸ್ ಆಗ್ತದೆ, 35 to 40 ಮಿನಿಟ್ಸ್ ಆಗ್ತದೆ. ಆಮೇಲೆ 5 ನಿಮಿಷ ಈ ಒಂದು ಸುಳಾದಿಯನ್ನು ಪಾರಾಯಣ ಮಾಡ್ತಾರೆ. ಒಂದು ಸುಳಾದಿ, ಈಗ ನಾವು ದಿನಾಲೂ 2 ಅಥವಾ 3 ಸುಳಾದಿ ಪಾರಾಯಣ ಮಾಡ್ತಾಯಿದ್ದೀವಿ. ಆವಾಗ ಒಬ್ಬರೇ ಹೇಳ್ತಾರೆ, ತುಂಬ ಸುಂದರವಾಗಿ ಹೇಳ್ತಾರೆ, ಒಂದು ಸುಳಾದಿ ಹೇಳ್ತಾರೆ. ಅದಾದಮೇಲೆ ಕ್ಷೇತ್ರ ಮಹಿಮೆ ಒಬ್ಬರು ಹೇಳ್ತಾರೆ. ಈ ಸರ್ತಿ ಅಧಿಕ ಮಾಸದಲ್ಲಿ ಅವ್ರದ್ದು ಒಂದು ಸಂಕಲ್ಪ ಅಂದರೆ ನಮ್ಮ ಭಾರತ ದೇಶದಲ್ಲಿ ಇದ್ದಂಥ ಎಲ್ಲ ಕೃಷ್ಣನ ಗುಡಿಗಳ ಬಗ್ಗೆ ಮಾಹಿತಿ, ಇಡೀ ತಿಂಗಳು ಅಧಿಕ ಮಾಸ ಎಲ್ಲ ಕೃಷ್ಣನ ಗುಡಿಗಳ ಮಾಹಿತಿ. 5 ನಿಮಿಷ ಸುಳಾದಿ, 5 ನಿಮಿಷ ಕ್ಷೇತ್ರ ಮಹಿಮೆಯನ್ನು ಹೇಳ್ತಾರೆ. ಇಲ್ಲಿಗೆ 50 ನಿಮಿಷ ಆಯಿತು. ಆಮೇಲೆ ಒಂದು 15 ಅಥವಾ 20 ನಿಮಿಷವರೆಗೆ ದಿನಾಲೂ ಒಂದು ಸಂಧಿ ಸಾರವನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಚಿಕ್ಕ ಸಂಧಿ ಇದ್ದರೆ 2 ಸಂಧಿ ತಗೋತೀನಿ, ದೊಡ್ಡ ಸಂಧಿ ಇದ್ದರೆ 1 ಸಂಧಿಯನ್ನು ಸಂಕ್ಷಿಪ್ತವಾಗಿ ಒಂದು ಅರ್ಥವನ್ನು, ಅಂದರೆ ಇವಾಗ ಭಾಗವತ ನಾವು ಅಷ್ಟು ದೊಡ್ಡದಾಗಿದೆ, ಆದರೂ ಒಂದು ವಾರದಲ್ಲಿ ಸ್ವಲ್ಪರ ಮಟ್ಟಿಗೆ ಕೇಳ್ತೀವಲ್ಲ, ಅದು ಪೂರ್ತಿ ಭಾಗವತ ಕೇಳೋದೊಂದು ಫಲ ಇದ್ದೇ ಇರ್ತದೆ. ಅದೇ ರೀತಿಯಾಗಿ ಹರಿಕಥಾನುಸಾರ ಬಹಳ ವಿಸ್ತಾರವಾಗಿ ಇದೆ. ಆದರೂ ಅಧಿಕ ಮಾಸದಲ್ಲಿ ಒಂದು ಗ್ರಂಥ ಅವಲೋಕನ, ಒಂದು ಪೂರ್ತಿ ಗ್ರಂಥದ ಪೂರ್ತಿ ಅವಲೋಕನವನ್ನು ಮಾಡಬೇಕು ಅಂತ ಉದ್ದೇಶದಿಂದ ಚಿಕ್ಕ ಸಂಧಿ ಇದ್ದರೆ 2, ದೊಡ್ಡ ಸಂಧಿ ಇದ್ದರೆ 1, ಈ ರೀತಿಯಾಗಿ 30 ದಿವಸದಲ್ಲಿ 33 ಸಂಧಿಯನ್ನು ಅನುಸಂಧಾನವನ್ನು 15 ಅಥವಾ 20 ನಿಮಿಷವರೆಗೂ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಗ್ರೂಪಲ್ಲಿ ನಾನು ಏನು ಹೇಳ್ತೀನೋ ಅದನ್ನೇ ರೆಕಾರ್ಡ್ ಮಾಡಿ ಇಲ್ಲೇ ಯೂಟ್ಯೂಬ್ನಲ್ಲಿ ಕೂಡ ನಾವು ಹಾಕ್ತೀನಿ. ಇವರು ಯೂಟ್ಯೂಬ್ನಲ್ಲಿ ಯಾರ್ಯಾರು ಎಲ್ಲರಿದ್ದೀರೋ ಗೊತ್ತಿಲ್ಲ, ಯಾರ್ಯಾರು ರೆಗ್ಯುಲರಾಗಿ ಕೇಳ್ತಾ ಇದ್ದೀರೋ ಗೊತ್ತಿಲ್ಲ. ಅದಕ್ಕೆ ನೀವು ಯೂಟ್ಯೂಬ್ನಲ್ಲಿ ಹಾಕ್ತೀನಿ, ಅಲ್ಲೂ ಕೇಳ್ಬೋದು. ನಿಮಗೆ ಟೈಮ್ ಸರಿಯೂ ಹೋಗ್ತಾ ಇದ್ದರೆ ಅದು 9:00ರಿಂದ 10:00 ಅಂತ ಟೈಮ್ ಫಿಕ್ಸ್ ಇದೆ. ಆದರೆ ಅಧಿಕ ಮಾಸದಲ್ಲಿ ಒಂದು 5 ನಿಮಿಷ ಅಥವಾ ಒಂದು 10 ನಿಮಿಷ ಸ್ವಲ್ಪ ಜಾಸ್ತಿ ಆಗ್ಬೋದು. ಅದೇ ಈ ಸಂಧಿ ಸಾರವನ್ನು ಹೇಳೋಕ್ಕೋಸ್ಕರ ಒಂದು 5-10 ನಿಮಿಷ ಹೆಚ್ಚಾಗ್ಬೋದು, ಅದಕ್ಕಿಂತ ಜಾಸ್ತಿ ಇಲ್ಲ, 5 ನಿಮಿಷನೇ ಜಾಸ್ತಿ ಆಗ್ಬೋದು. ಅಂದರೆ 10:35ಕ್ಕೆ ಮುಗಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇನ್ನು ನೀವು ಬೇರೆ ಬೇರೆ ಊರಲ್ಲಿ ಇದ್ದವರು ಈ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಿ, ನಿಮಗೆ ಟೈಮ್ ಸೂಟ್ ಆಗ್ತಾ ಇದ್ದರೆ ಅಥವಾ ನನಗೆ ನೀವು ನನ್ನ ಗ್ರೂಪಲ್ಲಿ ಜಾಯಿನ್ ಆಗೋಕ್ಕೆ ಅಂತ ಇಚ್ಛೆ ಇದ್ದರೆ ನೀವು ನನಗೆ ಮೆಸೇಜ್ ಮಾಡಿ, ನಾನು ಗ್ರೂಪ್ನಲ್ಲಿ ಸೇರಿಸ್ತೀನಿ. ಅವಾಗ ಇದೆಲ್ಲ ಕಾರ್ಯಕ್ರಮ ನಡೀತದೆ. ನಿಮಗೆ ಟೈಮಿಂಗ್ ಸೂಟ್ ಆಗ್ತಿಲ್ಲೋ ನೋಡಿ. ಆಮೇಲೆ ನಿಮಗೆ ಆಸಕ್ತಿ ಎಲ್ರಿಗೂ ಇರ್ತದೆ, ಆದರೆ ಟೈಮಿಂಗ್ ಸೂಟ್ ಆಗೋದಿಲ್ಲ. ಆಮೇಲೆ ಬೇರೆ ಗ್ರೂಪ್ನಲ್ಲಿ ಬೇರೆ ಕಾರ್ಯಕ್ರಮಗಳು ಬೇಕಾದಷ್ಟು ನಡೀತಾ ಇರ್ತದೆ. ಸೊ ನೀವು ಬೇರೆ ಗ್ರೂಪ್ನಲ್ಲಿ ಇದ್ದೇ ಇರ್ತೀರ. ಸೊ ಅದನ್ನೆಲ್ಲ ನೀವು ಯೋಚನೆ ಮಾಡಿ ನನ್ನ ಗ್ರೂಪಿನಲ್ಲಿ ಸೇರಬೇಕು ಅಂತ ಇಷ್ಟ ಇದ್ದರೆ ನನಗೆ ಮೆಸೇಜ್ ಮಾಡಿ. ನಂದು ನಂಬರ್ ಬರ್ಕೊಳ್ಳಿ, 8762944963 876
2944 ಎಲ್ಲರೂ ನನಗೆ ತೊರ್ವಿ ಕಾಕು ಅಂತ ಕರೀತಾರೆ. ಸೊ ನೀವು ತೊರ್ವಿ ಕಾಕು ಅಂತ ಹೆಸರು ಫೀಡ್ ಮಾಡಿಟ್ಕೊಂಡು ಈ ನಂಬರ್ಗೆ ನನಗೆ ಮೆಸೇಜ್ ಮಾಡಿದರೆ ನಾನು ಗ್ರೂಪಲ್ಲಿ ಸೇರಿಸ್ತೀನಿ. ಆವಾಗ ನಿಮಗೂ ಪಾರಾಯಣ ಆಗ್ತದೆ. ಆಮೇಲೆ ಸಂಧಿ ಸಾರವನ್ನು ಸಂಧಿ ಸಾರಲ್ಲಿ ಯೂಟ್ಯೂಬ್ ಕೂಡ ಹಾಕ್ತೀನಿ. ನಿಮಗೆ ಸಮಯವಿದ್ದರೆ ಅನುಕೂಲ ಇದ್ದರೆ ಮಾತ್ರ ಜಾಯಿನ್ ಆಗಿ, ಇಲ್ಲೇ ಇದ್ದರೆ ಬೇಡ. ಸುಮ್ಮನೆ ಜಾಯಿನ್ ಆಗಿ ಆಮೇಲೆ ಅದು ಅಟೆಂಡ್ ಮಾಡದೇ ಇದ್ದರೆ ಏನೂ ಪ್ರಯೋಜನವಿಲ್ಲ. ಸುಮ್ಮನೆ ಅದು ತುಂಬ ಮೆಂಬರ್ಸ್ ಗ್ರೂಪಲ್ಲಿ ಸೇರ್ಕೊಂಡು ಬಿಡ್ತಾರೆ, ಆಮೇಲೆ ಅದು ಅಟೆಂಡ್ ಮಾಡೋಕ್ಕೆ ಆಗೋದಿಲ್ಲ. ಹಾಗಿದ್ರೇ ಬೇಡ. ಸೊ ನೀವು ಇಷ್ಟನ್ನೊಂದು ಅಧಿಕ ಮಾಸಕ್ಕೋಸ್ಕರ ಇಷ್ಟೆಲ್ಲ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ನೀವು ಕೂಡ ಇದರಲ್ಲಿ ಸಹಭಾಗಿ ಆಗಬೇಕು. ಅಂದರೆ ಒಂದು ತಿಂಗಳಲ್ಲಿ ಪೂರ್ತಿ ಹರಿಕಥಾನುಸಾರ ನಮಗೆ ಅಧ್ಯಯನ ಮಾಡಿದಂಗೆ ಆಗ್ತದೆ. ವಿಸ್ತಾರವಾಗಿ ಇರೋದಿಲ್ಲ, ಆದರೂ ಸಂಕ್ಷಿಪ್ತದಲ್ಲಿ ನಾವು ಅಟ್ಲೀಸ್ಟು ಏನು ಅನುಸಂಧಾನ ತರಬೇಕು, ಪಾರಾಯಣ ಮಾಡುವಾಗ ಏನು ಅನುಸಂಧಾನ ತರಬೇಕು ಅನ್ನೋದನ್ನು ಅಟ್ಲೀಸ್ಟ್ ಅಷ್ಟಾದರೂ ನಮಗೆ ಬರಬೇಕು. ನಾವು ಹೇಗಿರಬೇಕು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಅದರದ್ದು ಒಂದು ಹರಿಕಥಾನುಸಾರದಲ್ಲಿ ಸಂದೇಶಗಳನ್ನೇನಿವೆ ಅದನ್ನು ನೋಡೋಕ್ಕೆ ಪ್ರಯತ್ನ ಪಡೋಣ. ಆದರೆ ಇವಾಗ ನಾನು 2 ದಿನಕ್ಕೆ ಒಂದು ಸಲ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ. ಅಧಿಕ ಮಾಸದಲ್ಲಿ ಮಾತ್ರ ದಿನನಿತ್ಯ ಹಾಕ್ತೀನಿ. ಯಾಕಂದರೆ ದಿನನಿತ್ಯ ನಾನು ಅದು ಸಂಧಿ ಸಾರ ಹೇಳ್ತಾ ಇರ್ತೇನೆ. ಸೊ ದಿನನಿತ್ಯ ನಾನು ಪೋಸ್ಟ್ ಮಾಡ್ತೀನಿ. ಯಾರ್ಯಾರು ಅನುಕೂಲ ಇದೆಯೋ ನೋಡಿ. ಅದಷ್ಟಲ್ಲಿ ನೋಡಿದರೆ ಒಂದು ತಿಂಗಳಲ್ಲಿ ಇಡೀ ಹರಿಕಥಾನುಸಾರ ಅಧ್ಯಯನ ಮಾಡಿದಂಥ ಫಲವನ್ನು ನಮಗೆ ಸಿಗ್ತದೆ. ಅದಕ್ಕೋಸ್ಕರ ನಾನು ಇನ್ಸಿಸ್ಟ್ ಮಾಡಿ ಹೇಳ್ತಾ ಇದ್ದೀನಿ, ಅದು ಜಾಯ್ನ್ ಆಗಿ. ಆಮೇಲೆ ಅಧ್ಯಯನ ಹರಿಕಥಾನುಸಾರ ಬಹಳ ಶ್ರೇಷ್ಠವಾದಂಥದ್ದು ಗ್ರಂಥ. ದಿನನಿತ್ಯ ಪಾರಾಯಣ ಮಾಡಿ, ಹೆಚ್ಚು ಎಷ್ಟು ಪಾರಾಯಣ ಮಾಡಿ ಸಾಧ್ಯವೋ ಅಷ್ಟು ಮಾಡಿ. ದಿನಕ್ಕೆ ಒಂದು ಸಲ 30 ಸಂಧಿ ದಿನಕ್ಕೆ ಒಂದು ಸಲ ಅನ್ನೋಕ್ಕೆ ಪ್ರಯತ್ನ ಮಾಡಿ. ಇಲ್ಲ 2 ದಿನಕ್ಕೆ ಒಂದು ಸಲ ಮಾಡೋಕ್ಕೆ ಪ್ರಯತ್ನ ಮಾಡಿ. ಇಲ್ಲ ಅದು ನಾನು ಗ್ರೂಪಲ್ಲಿ ಸೇರಿದರೆ ವಾರಕ್ಕೆ 2 ಸಲ ಅದು ಆಗ್ತದೆ. ಆಮೇಲೆ ಒಂದು ವಾರಕ್ಕೆ ಒಂದು ಸಲ ನಾವು ಇದು ಸುಳಾದಿದು ಅರ್ಥವನ್ನು ಅಥವಾ ಹೋಗೋದ ಅರ್ಥವನ್ನು ಅದನ್ನು ಕೂಡ ಮಾಡ್ತೀವಿ ವಾರಕ್ಕೆ ಒಂದು ದಿವಸ. ಸೊ ಅದನ್ನು ಮಾಡ್ಬೋದು. ನಿಮಗೆ ಹೇಗೆ ಅನುಕೂಲ ಆಗ್ತದೆ ಮಾಡಿರಿ. ಆದರೆ ಅಧಿಕ ಮಾಸದಲ್ಲಿ ದಾನಗಳನ್ನು ಮಾಡಲೇಬೇಕು. ಆದರೆ ಅಧ್ಯಾಪನಕ್ಕೆ ಬಹಳ ಮಹತ್ವ ಇದೆ. ಜ್ಞಾನ ಗಳಿಸೋದು ಇದನ್ನು ಅವಶ್ಯವಾಗಿ ಎಲ್ಲರೂ ಮಾಡಬೇಕು ಅಂತ ನನಗೆ ಇಷ್ಟ ಇದೆ. ಮಾಡ್ತಿರ್ತೀರಿ, ತುಂಬ ಜನ ಮಾಡ್ತಾ ಇರ್ತೀರಿ. ಆದರೆ ನನ್ನ ಗ್ರೂಪದಲ್ಲಿ ಏನೋ ನಡೀತಾ ಇದ್ದಾರೆ ಅನ್ನೋ ಮಾಹಿತಿಯನ್ನು ಕೊಡೋಕ್ಕೋಸ್ಕರ ನಾನು ಕೊಟ್ಟಿದ್ದೀನಿ ಅಷ್ಟೇ. ಆಮೇಲೆ ನಿಮ್ಮ ಅನುಕೂಲ ಪ್ರಕಾರವಾಗಿ ಯಾವುದು ಸಾಧನೆ ಮಾಡಿ ಸಾಧ್ಯದೋ ಮಾಡಿ, ಅವಶ್ಯವಾಗಿ ಮಾಡಿ. ಆಮೇಲೆ ನಾನು ಇದು ಬೇರೆ ಗ್ರೂಪಲ್ಲಿ ಹೇಳ್ಕೊಟ್ಟಿದ್ದೀನಿ. ಮೂಕವಾಗಿ ನಾವು ಊಟ ಮಾಡ್ಬೋದು. ಅದೇ ಊಟ ಮಾಡುವಾಗ ನಾವು ಏನೇನು ಚಿಂತನೆ ಮಾಡಬೇಕು. ನಾವು ಸುಮ್ಮನೆ ಮಾತಾಡಲಾರ್ದೆ ಊಟ ಮಾಡೋದು, ಅವಾಗೇನೋ ಲೌಕಿಕವಾದಂತಹ ವಿಚಾರಗಳನ್ನು ಮಾಡಿದರೆ ಪ್ರಯೋಜನವಿಲ್ಲ. ಆವಾಗ ನಾವು ಕನಿಷ್ಠ ಪಕ್ಷ ಭೋಜನ ಸಂಧಿ ಮತ್ತು ನೈವೇದ್ಯ ಪ್ರಕರಣ ಸಂಧಿ ಬಾಯ್ಪಾಠ ಮಾಡಿ ಅನ್ನೋದನ್ನು ಪ್ರಯತ್ನ ಪಡಬೇಕು. ಇಲ್ಲ ಅದನ್ನು ಬಾಯ್ಪಾಠ ಆಗೋದಿಲ್ಲ ಅಂತಂದರೆ ಜೆರಾಕ್ಸ್ ಮಾಡ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡು ಅದನ್ನು ನೋಡ್ಕೊಂಡಾದರೂ ಅನ್ನಬೇಕು. ಆಮೇಲೆ ಅಲ್ಲಿದ್ದಂಥ ಅರ್ಥಗಳನ್ನು ಸ್ವಲ್ಪ ಅನುಸಂಧಾನ ಬರೋಕ್ಕೆ ಪ್ರಯತ್ನ ಪಡಬೇಕು. ಅದು ನಾನು ಬೇರೆ ಗ್ರೂಪದಲ್ಲಿ ಹಾಕಿದ್ದೀನಿ. ನೀವು ಬೇಕು ಅಂತಂದರೆ ಹೇಳಿ, ಕಮೆಂಟ್ ಬಾಕ್ಸಲ್ಲಿ ನೀವು ನನಗೆ ಮೆಸೇಜ್ ಮಾಡಿ. ಸೊ ಊಟ ಮಾಡುವಾಗ ಏನೇನು ಅನುಸಂಧಾನ ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಸಾಧ್ಯದಷ್ಟು ಅಧಿಕ ಮಾಸದಲ್ಲಿ ಹೆಚ್ಚು ಸಾಧನೆ ಮಾಡಿ ಹೆಚ್ಚು ಪುಣ್ಯವಾಸ ಪ್ರಯತ್ನ ಪಡೋಣ. ಗುರುಗಳು ನಮಗೆ ಅನುಗ್ರಹ ಮಾಡಲಿ. ಸರಿಯಾಗಿ ಇದು ಒಂದು ಅಧಿಕ ಮಾಸದಲ್ಲಿ ವಿಶೇಷವಾದಂಥ ಸಾಧನೆ ಆ ಕಡೆ ಭಗವಂತ ಮಾಡಿಸ್ಲಿ ಅಂತ ಪ್ರಾರ್ಥನೆ ಮಾಡೋಣ. ಪತಿ ಅಂತರ್ಗತ ಮಧ್ವಾಂತರ ಶ್ರೀ ಕೃಷ್ಣ ಅರ್ಪಣೆ.